ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂದ ಹಾಗೆ ನಾವು ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಅಥವಾ ಒಳ್ಳೊಳ್ಳೆಯ ಪರಿಣಿತರನ್ನು ಸಮಾಜದಲ್ಲಿ ನಾವು ಗುರುತಿಸಿರ್ತೀವಿ. ಅದರಲ್ಲೂ ಸಾಧನೆ ಅಂತಂದರೆ ಅದ್ಯಾವುದೋ ಒಂದು ಕನ್ನಡದ ಬಗ್ಗೆನೋ ಅಥವಾ ಒಂದು ಕಲ್ಚರ್ ಬಗ್ಗೆನೋ ಅಥವಾ ಇನ್ಯಾವುದರ ಬಗ್ಗೆ ಅಭಿವೃದ್ಧಿ ಬಗ್ಗೆನೋ ಸಾಹಸ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಆದರೆ ಮಹಾನ್ ಸಾಧನೆ ಅಂತ ಬಂದಾಗ, ಮಹತ್ವವಾದ ಸಾಧನೆ ಅಂತ ಬಂದಾಗ ಭಾಳ ಗಂಭೀರವಾಗಿ ಸಮಾಜ ಅದನ್ನು ಗುರುತಿಸುತ್ತೆ. ಅದೇನಪ್ಪ ಸಾಧನೆ ಅಂತಂದರೆ, ಮೌಂಟ್ ಎವರೆಸ್ಟ್ ಶಿಖರ ಹತ್ತಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ತೇನ್ಸಿಂಗ್ ಮೌಂಟ್ ಎವರೆಸ್ಟ್ ಶಿಖರ ಅಂತಂದರೆ ತೇನ್ಸಿಂಗ್ ನೆನಪಾಗುತ್ತೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಸುಮಾರೊಂದು 7-8 ಜನ ಇರಬಹುದು ಅಂತ ಅನಿಸುತ್ತೆ. ಅದರಲ್ಲಿ ಗಣೇಶ್ ಅಂತಕ್ಕಂಥವ್ರು, ಪಡುಬಿದ್ರಿ ಗಣೇಶ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. 2005ರಲ್ಲಿ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದರು. 2 ಬಾರಿ ಹೋಗಿ ಬಂದರು, ಅವರು ಯಶಸ್ವಿ ಆದರು. ಆ ನಂತರದಲ್ಲಿ ಪ್ರಭಾಕರನ್ನು, ಹೇಮಂತು, ಉಷಾ ಹೆಗಡೆ, ಹಾಗೆಯೇ ಸುನಿಲ್ ನಟರಾಜ್ ಇವರು ಕೂಡ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದರು. ಆ ಸಾಲಿನಲ್ಲಿ ಬೆಂಗಳೂರಿನ ಸಾಕಾರ ನಗರದ BM ದೇವರಾಜಪ್ಪ, NC ಇಂದಿರಾ ಅವರ ಪುತ್ರರಾಗಿರ್ತಕ್ಕಂಥ ಸಂತೋಷ್ D ಅವರು ಕೂಡ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಎಲ್ಲರ ಬಳಿಯೂ ಕೂಡ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವ್ರನ್ನ ಯಾಕೆ ನಾವು ನಿಮ್ಮ ಅನುಭವವನ್ನು ಕೇಳಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದ್ವಿ. ಅವರು ಗುತ್ತಿಗೆದಾರರಾಗಿದ್ದಾರೆ. ಹಾಗೆಯೇ ಅವ್ರ ತಂದೆ ಶೈಕ್ಷಣಿಕ ವಿಚಾರದಲ್ಲಿ ಕೆಲವು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಗುತ್ತಿಗೆದಾರರಾಗಿ ಅವರು ಮೌಂಟ್ ಎವರೆಸ್ಟ್ ಶಿಖರ ಹತ್ತಿದ್ರಲ್ಲ ಯಾಕಪ್ಪ ಅಂತಕ್ಕಂಥ ಹಲವು ಪ್ರಶ್ನೆಗಳಿದ್ದಾವೆ. ಸೊ ಅವರಿಗೆ ಮುಂದೆ ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ಮುಂಚಿತವಾಗಿ ಗ್ಯಾರಂಟಿ ನ್ಯೂಸಿನ ಈ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿರೋದಕ್ಕೆ ಅವರಿಗೆ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೀನಿ. ವೀಕ್ಷಕರೇ, ಸಾಹಸಿ ಸಂತೋಷ್ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸರ್, ಈಗ ಒಂದು ಸಾಹಸ ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಹುಚ್ಚುತನನೋ ಬಂಡತನನೋ ಅಥವಾ ಗುರಿ ಅಂತ ಹೇಳಬೇಕು, ಏನಂತ ಹೇಳಬೇಕು ಅದಕ್ಕೆ? ಸರ್, ಮೊದಲನೇದಾಗಿ ಈ ಸಾಹಸ ಏನು ಅನ್ನೋದಿದೆ, ಅದು ಮನುಷ್ಯನಿಗೆ ಹುಟ್ಟುಗುಣ ಅದು. ಸೊ ನೀವು ಮನುಷ್ಯನ ಹುಟ್ಟೇ ಒಂದು ಸಾಹಸ, ಅಲ್ಲಿಂದ ಪ್ರತಿಯೊಬ್ಬನ ಒಂದು ಜೀವನ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ನಮ್ಮ ವೃತ್ತಿ ಬದುಕಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆ ಸಾಹಸ ಮನೋಭಾವ ಕಡಿಮೆ ಆಗುತ್ತೆ. ಬಹುಶಃ ಇಂಥದ್ದೊಂದು ಕೆಲಸ ಕೈಗೊಂಡಾಗ ನಮ್ಮ ಒಳಗಿನ ಏನಿದೆ ಅದೊಂದು ಆ ಸಾಹಸದ ವಿಚಾರಗಳು ಇದಕ್ಕೆ ಒಂದು ಉತ್ತೇಜನ ಕೊಟ್ಟು ಇದನ್ನು ಹೊರಗೆ ತರೋ ಒಂದು ಪ್ರಯತ್ನ. ಸೊ ಹಾಗಾಗಿ ಸಾಹಸ ಅನ್ನೋದೇನಿದೆ ಅದು ಮನುಷ್ಯನ ಸಹಜ ಗುಣ ಅನ್ನೋದು ನನ್ನ ಭಾವನೆ. ಎಲ್ಲರಲ್ಲೂ ಬರುತ್ತೆ, ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದೇನಾಗುತ್ತೆ, ಓರೆ ಹಚ್ಚಿ ಹೇಗೆ ಗಂಧನ ತೆಗಿತೀವಿ ಆ ಥರ ಒಂದು ತೆಗೆಯೋ ಕೆಲಸ ಆದಾಗ ಆ ಸಾಹಸ ಆಚೆ ಬರುತ್ತೆ. ಹೌದು ಸರ್, ಈಗ ನೀವು ಹಲವಾರು ವರ್ಷಗಳಿಂದ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಆ ಗುತ್ತಿಗೆದಾರರ ವಿಷಯಕ್ಕೂ ಆ ವೃತ್ತಿಗೂ ನಿಮ್ಮ ಈ ಸಾಹಸಗಾಥೆಗೂ ಏನು ಸಂಬಂಧ ಅಂತ ಬರುತ್ತೆ? ಸರ್, ಗುತ್ತಿಗೆ ಕೆಲಸ ಏನು ಮಾಡ್ತೀವಿ ಅದು ನಮ್ಮ ವೃತ್ತಿ, ಅದು ಒಂದು ನಮ್ಮ ಪ್ರೊಫೆಷ್ನಲ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಸರ್. ಈ ಸಾಹಸ ಅನ್ನೋದೇನಿದೆ ಇದು ನಮ್ಮ ಪ್ಯಾಷನ್ನು. ಸೊ ಇದು ಪ್ಯಾಷನೇಟಾಗಿ ನಾವು ಸಮಾಜಕ್ಕೆ ನೀಡ್ತಾ ಇರೋ ಕೊಡುಗೆ ಅನ್ನೋದು ನನ್ನ ಭಾವನೆ. ಒಂದು ಪ್ರೊಫೆಷನ್ನು, ಇನ್ನೊಂದು ಪ್ಯಾಷನ್ ಸರ್. ನಿಮ್ಮ ಈ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಅದು ಯಾಕೆ ಮನಸ್ಸಿಗೆ ಬಂತು ಸರ್? ಸರ್, ನಾನು ಸುಮಾರು 2001ನೇ ಇಸ್ವಿಯಲ್ಲಿ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅಂತ ನಮ್ಮ ಕರ್ನಾಟಕದ್ದೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆ ಇದೆ. ಸೊ ಅಲ್ಲಿ ನನಗೆ ನಮ್ಮ ಸಾಕಾರ ನಗರದ ನಿವಾಸಿಯೊಬ್ಬರು ಬಾಲರಾಜ್ ಅನ್ನೋರು ಆ ಸಂಸ್ಥೆಯಲ್ಲಿ ನನ್ನ ಪರಿಚಯ ಮಾಡ್ತಾರೆ. ಸೊ ಅಲ್ಲಿಂದ ನನ್ನ ಏನಿದೆ ಈ ಔಟ್ಡೋರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದು ಪ್ರಾರಂಭ ಆಗುತ್ತೆ. ಸೊ 2005ರಲ್ಲಿ ನಾನು ಮೊದಲನೇ ಬಾರಿಗೆ ಹಿಮಾಲಯ ಚಾರಣನ ಕೈಗೊಂಡೆ. ಸೊ ಅದಾದ ನಂತರ 2006ರಲ್ಲಿ ಮೌಂಟೇನಿಯರಿಂಗ್ ಕೋರ್ಸ್ ಮಾಡಿದೆ. ಹಾಗೆ ಸಾಕಷ್ಟು ಸುಮಾರೊಂದು 25ಕ್ಕಿಂತ ಅಧಿಕ ಹಿಮಾಲಯ ಚಾರಣಗಳನ್ನ ಕೈಗೊಂಡಿದ್ದೀನಿ. ಹಿಮಾಲಯದಲ್ಲಿ ಬೇರೆ ಬೇರೆ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಈ ವೃತ್ತಿಪರ ಕೋರ್ಸ್ಗಳನ್ನ ಮಾಡಿದ್ದೀನಿ, ಅಂದರೆ ಪ್ರೊಫೆಷ್ನಲ್ ಟ್ರೈನಿಂಗ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಾಗಾಗಿ 21 ವರ್ಷ ನನ್ನ ಏನಿದೆ ಈ ಜರ್ನಿ ಅದು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ನ ಒಂದು ಅಲ್ಲಿಂದನೇ ಒಂದು ಪ್ರೇರಣೆ ಸಿಕ್ಕಿದೆ ಅನ್ಬೋದು ಸರ್. ಈಗ ಬಾಲರಾಜ್ ಅವರು ಹೇಳಿದರು ಅಂತ ಹೇಳಿದ್ರಿ,
ಅದಕ್ಕಿಂತ ಮುಂಚಿತವಾಗಿ ನೀವು ಹೋಗಬೇಕು ಮಾಡಬೇಕು ಅಂತಕ್ಕಂಥ ಇಂಗಿತ ಆಸೆ ಅದು ಹಿಂಗೆ ವ್ಯಕ್ತವಾಗಿದ್ದು ಹೇಗೆ ನಿಮ್ಮ ಮನಸ್ಸಲ್ಲಿ ಅದು? ಸರ್ ಬಹುಶಃ ಏನಾಗಿದೆ, ನಮ್ಮ ತಂದೆಯವರು ಈ ಪಶ್ಚಿಮ ಘಟ್ಟಗಳಲ್ಲಿ ಅವ್ರದ್ದೊಂದು ಸಣ್ಣ ಹಳ್ಳಿ. ಸೊ ಅವರು ಹುಟ್ಟಿ ಬೆಳೆದಿದ್ದು ಈ ಬೆಟ್ಟಗಳ ಸಾಲಲ್ಲೇ. ಸೊ ನಮಗೆ ಜೆನೆಟಿಕ್ಸ್ ಆಗೇ ಈ ಒಂದು ಬೆಟ್ಟಗಳ ಮೇಲೆ ಆಸಕ್ತಿ ಇರ್ಬೋದು ಅನಿಸುತ್ತೆ. ಭಾಳಷ್ಟು ಸರಿ ನಮ್ಮ ತಂದೆ ವ್ಯಕ್ತಪಡಿಸ್ತಾ ಇದ್ರು, ಚಿಕ್ಕದಲ್ಲಿ ಅಂದರೆ ಬುದ್ಧಿ ಬರೋಕ್ಕೆ ಮುಂಚೆನೇ ನಾನು ಹಠ ಹಿಡಿತಾ ಇದ್ದೆ, ಈ ಊಟ ಮಾಡೋಕ್ಕೆ ನಂದಿ ಬೆಟ್ಟಕ್ಕೆ ಕರ್ಕೊಂಡೋದ್ರೆ ಊಟ ಮಾಡ್ತೀನಿ ಅಂತ ಹಠ ಹಿಡಿತಿದ್ದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಏನಿದೆ ಈ ಬೆಟ್ಟಗಳ ಬಗ್ಗೆ ಅಫೆಕ್ಷನ್ ಅಥವಾ ಪ್ರೀತಿ ಏನಿದೆ ಅದು ಹುಟ್ಟಿನಿಂದನೇ ಬಂದಿರ್ಬೋದು ಅನ್ನೋದು ನನ್ನ ಭಾವನೆ. ಸೊ ಅದಕ್ಕೆ ಒಂದು ಪುಷ್ಟಿ ನೀಡುವಂಥ ಕೆಲಸನ ಬಾಲರಾಜ್ ಸರ್ ಮಾಡಿದ್ರು. ಅಲ್ಲಿಂದ ನನ್ನ ಈ ಬೆಟ್ಟಗಳ ಒಡನಾಟ ಕಂಟಿನ್ಯೂಸ್ ಆಗಿ ಆಗಿದೆ ಸರ್. ಸರ್ ಈಗ ಈ ತರಬೇತಿಯೆಲ್ಲ ಹೇಗೆ ಸರ್? ಸರ್ ತರಬೇತಿ ಅಂದರೆ ಏನಾಗುತ್ತೆ, ಈ ಅಡ್ವೆಂಚರ್ ಆ್ಯಕ್ಟಿವಿಟಿ ಯಾವುದೇ ಆದ್ರೂ ಇದಕ್ಕೆ ಒಂದು ಇದರದ್ದೇ ಆದ ಒಂದು ಚೌಕಟ್ಟಿರುತ್ತೆ ಅಥವಾ ಇದರದ್ದೇ ಆದ ಒಂದು ಬೇರೆ ಬೇರೆ ರೀತಿ ಟೆಕ್ನಿಕಲ್ ಸ್ಕಿಲ್ಸ್ ಇರುತ್ತೆ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ ಏನಾಗಿದೆ, ಇಲ್ಲಿ ಹಿಮಾಲಯ ಪರ್ವತಗಳ ಥರ ದೊಡ್ಡ ದೊಡ್ಡ ಬೆಟ್ಟಗಳಿಲ್ಲ. ಸೊ ಹಾಗಾಗಿ ನಾವು ಈ ಹಿಮಾಲಯ ಪರ್ವತಗಳಲ್ಲಿ ಅನೇಕ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೆ. 1956ನೇ ಇಸ್ವಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಡಾರ್ಜಿಲಿಂಗಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಆ ಬೇರೆ ಬೇರೆ ಜಾಗಗಳಲ್ಲಿ ಈ ರೀತಿ ಸುಮಾರು 5 ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿದೆ. ಸೊ ಅಲ್ಲಿ ಸಿವಿಲಿಯನ್ಸಿಗೆಲ್ಲ ತರಬೇತಿ ನೀಡ್ತಾರೆ. ಆರ್ಮಿಯವ್ರ ಜೊತೆಗೆ ಸಿವಿಲಿಯನ್ಸಿಗೂ ತರಬೇತಿ ನೀಡೋ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ನಾನು 2006ರಿಂದ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಟೈಮಲ್ಲಿ ಸುಮಾರು ಹೋದಾಗೆಲ್ಲ ಒಂದು ತಿಂಗಳ ಕಾಲ ತರಬೇತಿ ಪಡೆದು ವಾಪಸ್ ಬಂದಿದ್ದೀನಿ. ಸೊ ಹಾಗಾಗಿ ಮೌಂಟೇನಿಯರಿಂಗ್ ಸ್ಕಿಲ್ಸ್ ಎಲ್ಲ ಇನ್ಸ್ಟಿಟ್ಯೂಟ್ ಮೂಲಕ ನನಗೆ ಸಿಕ್ಕಿದೆ.